ಕಾರವಾರದಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮೀನುಗಾರಿಕೆಗೆ ಅಂತ ತೆರಳಿದ್ದಂತಹ ಬೋಟ್ ಮುಳುಗಡೆಯಾಗಿದೆ. ಗೋವಾ ಸಮುದ್ರದಲ್ಲಿ ಬೋಟ್ ಮುಳುಗಡೆಯಾಗಿರೋದು. ಮೀನುಗಾರಿಕೆಗೆ ಅಂತ ತೆರಳಿದ್ದಂತಹ ಬೋಟ್ ಮುಳುಗಡೆಯಾಗಿದ್ದು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ಅಂತ ಹೇಳಿ ತೆರಳಿತ್ತು. ಪರ್ಷಿಯನ್ ಮಾದರಿಯ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಗೋವಾದ ಬೇತುಲ್ ಸಮುದ್ರ ಪ್ರದೇಶದಲ್ಲಿ ಬೋಟ್ ಮುಳುಗಡೆಯಾಗಿರುವುದು. ಬೋಟ್ನಲ್ಲಿ ಎಷ್ಟು ಜನ ಇದ್ರು, ಏನ್ ಕತೆ? ರೈಟ್, ಮೀನುಗಾರಿಕಾ ಬೋಟ್ನಲ್ಲಿ 22 ಮಂದಿ ಇದ್ರು. ಆ 22 ಮಂದಿಯ ರಕ್ಷಣೆ ಮಾಡಲಾಗಿದೆ. ಅಕ್ಕಪಕ್ಕ ಮೀನುಗಾರಿಕೆ ನಡೆಸ್ತಾ ಇದ್ದವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದ್ರು ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಕಾರವಾರದ ಮುದಗಾ ಬಂದರಿನಿಂದ ಈ ಬೋಟ್ ಹೊರಟಿತ್ತು. ವಾರದ ಹಿಂದೆ ಆಳ ಸಮುದ್ರ ಮೀನುಗಾರಿಕೆಗೆ ಅಂತ ಹೇಳಿ ತೆರಳಿದ್ದಂತಹ ಬೋಟ್ ಇದು. ಗೋವಾದ ಬೇತುಲ್ ಸಮುದ್ರ ಪ್ರದೇಶದಲ್ಲಿ ಮುಳುಗಡೆಯಾಗಿರುವಂತಹ ಹಡಗನ್ನ ಗಮನಿಸ್ತಾ ಇದ್ದೀರಿ. ಮೀನುಗಾರಿಕಾ ಹಡಗು ಸಂಪೂರ್ಣ ಮುಳುಗಡೆಯಾಗಿದೆ. ಅಕ್ಕಪಕ್ಕದಲ್ಲಿದ್ದಂತಹ ಮೀನುಗಾರಿಕಾ ಹಡಗುಗಳು, ಇತರ ಮೀನುಗಾರಿಕಾ ಹಡಗುಗಳು, ಈ ಬೋಟ್ನಲ್ಲಿದ್ದಂತಹ ಸುಮಾರು 22 ಜನ ಮೀನುಗಾರರನ್ನ ರಕ್ಷಣೆ ಮಾಡಿದ್ದಾರೆ. ಕಾರವಾರದ ಮುದಗಾ ಬಂದರಿನಿಂದ ಒಂದು ವಾರದ ಹಿಂದೆ ಆಳ ಸಮುದ್ರದ ಮೀನುಗಾರಿಕೆಗೆ ಅಂತ ಹೇಳಿ ಶ್ರೀ ಅಮ್ಮ ಹೆಸರಿನ ಈ ಬೋಟ್ ತೆರಳಿತ್ತು. ಬೋಟ್ನಲ್ಲಿ 22 ಜನ ಇದ್ರು. ಮುದಗಾದ ದಿನೇಶ್ ಕಾಂಚನ್ ಅನ್ನುವವರ ಮಾಲೀಕತ್ವದ ಪರ್ಷಿಯನ್ ಬೋಟ್ ಇದು. ಬೋಟ್ ಹಾಗೆ ಬಲೆ ಸೇರಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಬಟ್ ಅದೃಷ್ಟವಶಾತ್ ಬೋಟ್ನಲ್ಲಿದ್ದಂತಹ 22 ಜನ ಮೀನುಗಾರರು ಎಲ್ಲರನ್ನೂ ರಕ್ಷಣೆ ಮಾಡಲಾಗಿದೆ. ಆಳ ಸಮುದ್ರದಲ್ಲಿ ಬೋಟ್ ಮುಳುಗಡೆಯಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಂಥ ಶಾಕಿಂಗ್ ವಿಜುವಲ್ಸ್ ನೋಡಿ. ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಅಂತ ಹೇಳಿ ತೆರಳಿದ್ದಾರೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿ ಒಂದು ವಾರ ಆಗಿದೆ. ಅಂದ್ರೆ ಸಮುದ್ರ ತೀರದಿಂದ ಬಹಳಷ್ಟು ದೂರದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಅದೇನಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಯಾವ ಕಾರಣಕ್ಕಾಗಿ ಏಕಾಏಕಿ ಬೋಟ್ ಮುಳುಗಡೆಯಾಯಿತು, ಬೋಟ್ನಲ್ಲಿ ಏನಾದರೂ ತಾಂತ್ರಿಕ ದೋಷಗಳು ಕಾಣಿಸಿಕೊಳ್ತಾ, ಅಥವಾ ಸಮುದ್ರದಲ್ಲಿರುವಂತಹ ಟೈಮ್ನಲ್ಲಿ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಬೋಟ್ ಏನಾದರೂ ಮುಳುಗಡೆಯಾಯ್ತಾ, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಆದರೆ ಆ ಬೋಟ್ನಲ್ಲಿ ಸುಮಾರು 22 ಜನ ಮೀನುಗಾರರಿದ್ರು. ಈ ಆಳ ಸಮುದ್ರ ಮೀನುಗಾರಿಕೆಗೆ ಅಂತ ಹೋಗೋರು ಒಂದೊಂದ್ಸಲ 10 ದಿನ, 15 ದಿನ, 1 ತಿಂಗಳ ತನಕ ವಾಪಸ್ ಆಗೋದಿಲ್ಲ. ಅಷ್ಟು ದಿನಗಳಿಗೆ ಬೇಕಾದಷ್ಟು ರೇಷನ್ನ ತೆಗೆದುಕೊಂಡು ಹೋಗಿರ್ತಾರೆ. ಕಂಪ್ಲೀಟ್ ಮೀನುಗಾರಿಕೆಯನ್ನ ಮಾಡಿ ಆ ಬಲೆಯ ಮೂಲಕ ಮೀನನ್ನ ಹಿಡ್ಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಮೀನಿನ ಬೇಟೆಯಾಗತ್ತೆ, ಮೀನಿನ ಶಿಕಾರಿ ಆಗತ್ತೆ. ಅದಾದ ನಂತರವೇ ಅವರು ತೀರಕ್ಕೆ ವಾಪಸ್ ಆಗೋದು. ಹಲವು ದಿನಗಳ ಕಾಲ ಆಳ ಸಮುದ್ರದ ಮೀನುಗಾರಿಕೆ ಅಂತಂದ್ರೆ ಬೆಳಗ್ಗೆ ಹೋಗಿ ಸಂಜೆ ಬರುವಂಥದ್ದಲ್ಲ ಆಳ ಸಮುದ್ರದ ಮೀನುಗಾರಿಕೆ. ಹೀಗೆ ಈ ಬೋಟ್ ಕೂಡ ಒಂದು ವಾರದ ಹಿಂದೆ ಹೊರಟಿತ್ತು ಅನ್ನುವಂಥ ಮಾಹಿತಿ. ಈ ಜಾಗ ನೀವೇನ್ ಗಮನಿಸ್ತಾ ಇದ್ದೀರಿ, ಸಮುದ್ರ ಪ್ರದೇಶ ಇದು ಗೋವಾದ ಬೇತುಲ್ ಸಮುದ್ರ ಪ್ರದೇಶ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ನೀಡ್ತಾ ಹೋಗ್ತಾರೆ. ಸಂದೀಪ್, ಆಳ ಸಮುದ್ರದಲ್ಲಿ ಬೋಟ್ ಪಲ್ಟಿ ಹೊಡೆದಿದೆ, ಕಂಪ್ಲೀಟ್ ಮುಳುಗಡೆಯಾಗ್ಬಿಟ್ಟಿದೆ. ಮೀನುಗಾರರ ರಕ್ಷಣೆಯಾಗಿದೆ ಅನ್ನೋದೇ ಸಮಾಧಾನದ ವಿಚಾರ. ಬಟ್ ಬೋಟ್ ಮುಳುಗಡೆಯಾಗೋದಕ್ಕೆ ಏನು ಕಾರಣ ಆಯ್ತು, ಏನು ಅಪ್ಡೇಟ್ ಸಿಗ್ತಾ ಇದೆ ಸಂದೀಪ್? ಆಳ ಸಮುದ್ರದಲ್ಲಿ ಬೋಟ್ ಮುಳುಗಡೆಯಾಗಿ ಸಾಕಷ್ಟು ಹಾನಿಯಾಗಿರುವಂತಹ ಘಟನೆ ಇದು ಗೋವಾ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದು. ಗೋವಾದ ಬೇತುಲ್ ಅಂತ ಸಮುದ್ರ ಪ್ರದೇಶದಲ್ಲಿ ಇದು ಬೋಟ್ ಮುಳುಗಡೆ ಆಗಿದೆ. ಆದ್ರೆ ಏನು ಮುಳುಗಡೆ ಆಗಿರುವಂತಹ ಬೋಟ್ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂದ್ರೆ ಕಾರವಾರ ತಾಲೂಕಿನ ಮುದಗಾ ಅಂತ ಆ ಪ್ರದೇಶದಿಂದ ಹೊರಟಂತಹ ಏನು ಬೋಟ್ ಆಗಿತ್ತು. ಅಮ್ಮ ಎನ್ನುವ ಹೆಸರಿನ ಇದು ಬೋಟ್ ಆಗಿದೆ. ಅಲ್ಲಿನ ಏನು ಮುದಗಾದ ದಿನೇಶ್ ಕಾಂಚನ್ ಅಂತ ಏನು ಈ ಭಾಗದ ಏನು ಮೀನುಗಾರರು ಏನು ಗೋವಾ ಮಹಾರಾಷ್ಟ್ರ ತನಕ ಹೋಗಿ ಅಲ್ಲಿ ಮೀನುಗಾರಿಕೆಯನ್ನ ಮಾಡ್ಕೊಂಡು ಬರತಕ್ಕಂಥದ್ದು. ಅದರಲ್ಲೂ ಪರ್ಷಿಯನ್ ಮತ್ತೆ ದೊಡ್ಡ ಬೋಟ್ಗಳನ್ನು ತೆಗೆದುಕೊಂಡು ಹೋಗಿ ಬರ್ತಾರೆ. ಮತ್ತೆ ಆ ಬೋಟ್ ನಲ್ಲಿ ಸಾಕಷ್ಟು
ಮೀನುಗಾರರು ಇರ್ತಾರೆ. ಈ ಬೋಟ್ನಲ್ಲೂ ಸಹ ಸುಮಾರು 22 ಮೀನುಗಾರರು ಇದ್ರು. ಅವರು ಏನು ಮೀನುಗಾರಿಕೆಗೆ ತೆರಳಿದಂತಹ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ಏನು ಬೋಟ್ ಮುಳುಗಡೆ ಆಗಿರತಕ್ಕಂಥದ್ದು, ಏನು ತಕ್ಷಣ ಏನು ಸ್ಥಳೀಯ ಬೇರೆ ಬೋಟ್ನವರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಸದ್ಯ ರಕ್ಷಣೆ ಮಾಡಿದಂಥವ್ರನ್ನ ದಡಕ್ಕೆ ತಂದಿರತಕ್ಕಂಥದ್ದು. ಈಗ ಸದ್ಯ ಏನು ಸಾಕಷ್ಟು ಸುಮಾರು 1 ಕೋಟಿಗೂ ಅಧಿಕ ಹಾನಿಯಾಗಿರತಕ್ಕಂಥದ್ದು. ಬೋಟು ಮತ್ತು ಬಲೆ, ಇದು ಬಲೆಗೂ ಲಕ್ಷಾಂತರ ಮೌಲ್ಯ ಆಗಿರತಕ್ಕಂಥ, ಮತ್ತೆ ಬೋಟಿಗೂ ಸಾಕಷ್ಟು ಕೋಟಿಗಟ್ಟಲೆ ಮೌಲ್ಯ ಆಗಿರುತ್ತೆ. ಸಂದೀಪ್, ಈಗ ಈ ಬೋಟ್ ಮುಳುಗಡೆಯಾಗಿದೆಯಲ್ಲ, ಈ ಪ್ರದೇಶ ಸಮುದ್ರ ತೀರದಿಂದ ಎಷ್ಟು ದೂರದಲ್ಲಿತ್ತು, ಎಷ್ಟು ನಾಟಿಕಲ್ ಮೈಲ್ ದೂರದಲ್ಲಿತ್ತು ಅಂತ ಹೇಳಿ? ಈಗ ಏನು ಈ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಿದಂತ ಸಂದರ್ಭದಲ್ಲಿ ಈಗ ಆಗಿರತಕ್ಕಂಥದ್ದು. ಯಾಕಂದ್ರೆ ಸಮುದ್ರ ತೀರದಿಂದ ಸಾಕಷ್ಟು ದೂರದಲ್ಲಿತ್ತು. ಈ ಬೋಟ್ ನಲ್ಲಿ ಮೀನುಗಾರಿಕೆಗೆ ಅಂತ ತೆರಳುತ್ತಾರೆ, ಈ ಪರ್ಷಿಯನ್ ಬೋಟ್ ಅಂತ ಹೇಳ್ತಾರೆ. ಇದು ಏನ್ ದಡ ಪ್ರದೇಶದಲ್ಲಿ ಮಾಡಲ್ಲ, ಸಾಕಷ್ಟು ಆಳ ಸಮುದ್ರದಲ್ಲಿ ಹೋಗಿ ಮೀನುಗಾರಿಕೆ ಮಾಡುವಂತ ಸಂದರ್ಭದಲ್ಲಿ. ಮತ್ತೆ ಈ ಬೋಟ್ ನಲ್ಲಿ ಕೇವಲ ಒಂದು ಬೋಟ್ ಇರಲ್ಲ, ಇದೇ ರೀತಿ ಸಾಕಷ್ಟು ಬೋಟ್ನವರು ಒಂದೇ ಪ್ರದೇಶದಲ್ಲಿ, ಅಂದ್ರೆ ಮೀನು ಬಿಡುವಂತ ಶಿಕಾರಿಯಾಗಿರುವಂತಹ ಸ್ಥಳದಲ್ಲಿ ಒಂದೇ ಪ್ರದೇಶದಲ್ಲಿ ಮೀನುಗಾರಿಕೆಯನ್ನು ಮಾಡ್ತಿರ್ತಾರೆ. ಈ ಬೋಟ್ ಅಲ್ಲೂ ತಾಂತ್ರಿಕ ದೋಷದಿಂದ ಏನು ಮುಳುಗಡೆ ಆಗುವಂತಹ ಸಂದರ್ಭದಲ್ಲಿ ಏನು ಗಮನಿಸಿದಂತಹ ಅಕ್ಕಪಕ್ಕ ಬೋಟ್ನವರು ಅವರನ್ನ ತಕ್ಷಣ ರಕ್ಷಣೆ ಮಾಡಿದ್ದಾರೆ. ಆದ್ರೆ ಬೋಟ್ ಮುಳುಗಡೆ ಆಗೋದನ್ನ ತಡೆಯೋದಕ್ಕಾಗಲಿಲ್ಲ, ಮತ್ತೆ ಬಲೆನೂ ಸಹ ಮುಳುಗೋದು ತಡೆಯೋಕ್ಕಾಗಿಲ್ಲ. ಅಂದ್ರೆ ಈಗ ಸದ್ಯ 22 ಏನು ಕಾರವಾರದ ಮುದ್ಗಾದ 22 ಮೀನುಗಾರರು ಸುರಕ್ಷಿತರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ವಿದ್ಯಾ, ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆಘಾತಕಾರಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸಂದೀಪ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಎಲ್ಲ 22 ಮೀನುಗಾರರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ವಾರದ ಹಿಂದೆ ಆಳ ಸಮುದ್ರದ ಮೀನುಗಾರಿಕೆಗೆ ಅಂತ ಹೇಳಿ ತೆರಳಿದ್ದವರು. ಬೋಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅಕ್ಕಪಕ್ಕದಲ್ಲಿದ್ದಂತಹ ಬೋಟ್ಗಳು ತಕ್ಷಣಕ್ಕೆ ರಕ್ಷಣೆಗೆ ಧಾವಿಸಿದ್ದಾವೆ. ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಬಟ್ ಬಲೆ ಹಾಗೆ ಬೋಟ್ ಸೇರಿ ಸುಮಾರು 1 ಕೋಟಿಗೂ ಅಧಿಕ ಮೌಲ್ಯದ ಹಣ ನಷ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.